ನಮಸ್ಕಾರ, ಕನಸು ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ರಾಮಕೃಷ್ಣ ಸಿಡಿ. ಈಗ ವಾರ್ತೆಗಳ ವಿವರ. ಆರೋನ್ ಮಿರಜಕರ್ ಆಂಗ್ಲ ಮಾಧ್ಯಮ ಪ್ರೌಢಶಾಲಾ ವಾರ್ಷಿಕೋತ್ಸವ 2025ರ ಸಂಭ್ರಮ. ಗಂಗಾವತಿ ಮಾನ್ಯರೇ, ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮದ ಕುರಿತು ರುಬಿನ್ ಮಿರಾಜ್ಕರ್ ಶಾಲೆಯ ಸಂಸ್ಥಾಪಕರು ಮಾತನಾಡಿ, ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ತಮ್ಮಲ್ಲಿ ಕೇಳಿಕೊಳ್ಳುವುದೇನೆಂದರೆ, ಆರೋನ್ ಮಿರಜಕರ್ ಸ್ಕೂಲ್ ಮತ್ತು ನಿವೇದಿತಾ ಹಿರಿಯ ಪ್ರಾಥಮಿಕ ಶಾಲೆ ಗಂಗಾವತಿಯ 2024 ಹಾಗೂ 2025ನೇ ಸಾಲಿನ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ದಿನಾಂಕ ಜನವರಿ 24, 2025 ಶುಕ್ರವಾರದಂದು ಸಂಜೆ 5 ಗಂಟೆಗೆ ಆರೋನ್ ಮಿರಜಕರ್ ಸ್ಕೂಲ್, ಹೊಸಳ್ಳಿ ರಸ್ತೆ, ಗಂಗಾವತಿಯಲ್ಲಿ ಹಮ್ಮಿಕೊಳ್ಳಲಾಗಿದೆ. ಕಾರಣ, ದಯಮಾಡಿ ತಾವುಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಹಾಗೂ ನಮ್ಮ ಕಾರ್ಯಕ್ರಮದ ಈ ಶಾಲೆಯ ವಿದ್ಯಾರ್ಥಿಗಳ ಶೈಕ್ಷಣಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ವೀಕ್ಷಿಸಲು ಎಲ್ಲರಿಗೂ ಆದರದ ಸ್ವಾಗತ ಸುಸ್ವಾಗತ ಹೇಳಿದರು. ನಮ್ಮ ಶಾಲೆಯ ಎಲ್ಲ ವಿದ್ಯಾರ್ಥಿನಿಯರ ಪಾಲಕರಿಗೆ ನಾನು ತುಂಬು ಹೃದಯದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ನಾಳೆ ಈ ಕಾರ್ಯಕ್ರಮಕ್ಕೆ ಅಂದರೆ ಸ್ಪೆಕ್ಟ್ರಾ 3 ವಾರ್ಷಿಕೋತ್ಸವಕ್ಕೆ ತಾವೆಲ್ಲರೂ ಬಂದು ಈ ಒಂದು ಕಾರ್ಯಕ್ರಮವನ್ನು ನೋಡಿ ನಮ್ಮೆಲ್ಲರನ್ನು ಪ್ರೋತ್ಸಾಹಿಸಬೇಕಾಗಿ ತಮ್ಮನ್ನು ಕೇಳ್ಕೊಳ್ತಾ ಇದ್ದೇನೆ.
ಗಂಗಾವತಿಯ ಸಮಸ್ತ ಜನರಿಗೆ ನಾವು ಆರೋನ್ ಮಿರಜ್ಕರ್ ಮತ್ತು ನಿವೇದಿತಾ ಸ್ಕೂಲ್ ಎರಡೂ ಶಾಲೆಗಳಿಂದ ವಾರ್ಷಿಕೋತ್ಸವವನ್ನು 24ನೇ ಜನವರಿ ನಾಳೆ ಒಂದು ವಾರ್ಷಿಕೋತ್ಸವವನ್ನು ಆಚರಿಸ್ತಾ ಇದ್ದೇವೆ. ಶಾಲಾ ವಾರ್ಷಿಕೋತ್ಸವ ಅದರ ಅಂಗವಾಗಿ ಸ್ಪೆಕ್ಟ್ರಾ 3 ಎಂಬ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಅದರಲ್ಲಿ ಮಕ್ಕಳ ನೃತ್ಯಗಳನ್ನು ಮಾಡಿ ಎಲ್ಲರ ಒಂದು ಸೊಬಗು ಅಂದರೆ ಹೇಳಿದರೆ ಅನೇಕ ವೇಷಭೂಷಣಗಳಿಂದ ಮಕ್ಕಳು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದು ಮಕ್ಕಳಿಗೆ ಪ್ರೋತ್ಸಾಹಿಸಿ ಇನ್ನೂ ಹೆಚ್ಚಿನದಾಗಿ ಹೇಳಬೇಕಂದ್ರೆ ನಮ್ಮ ಕಾಮಿಡಿ ಕಿಲಾಡಿಗಳಾದ ಅಪ್ಪಣ್ಣನವರು ಮತ್ತು ವಾಣಿ ಗೌಡ ಅವರು ಇಬ್ಬರು ಬರ್ತಾ ಇದ್ದಾರೆ. ನಮ್ಮ ಆಹ್ವಾನಕ್ಕೆ ಮರಗಟ್ಟು ಮಕ್ಕಳನ್ನು ಪ್ರೋತ್ಸಾಹಿಸುವ ಒಂದು ಕಾರ್ಯಕ್ರಮ ಇದಾಗಿರ್ತದೆ. ಮೊದಲನೇದಾಗಿ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ನಮ್ಮ ಒಂದು ಸ್ಪೆಕ್ಟ್ರಾ 3 ಎಂಬ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಬಂದು ಸಹಕರಿಸಿ ಎಲ್ಲರೂ ಮಕ್ಕಳನ್ನು ಆಶೀರ್ವದಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಸರ್, ಈ ದಿನ ಕಾರ್ಯಕ್ರಮ ಏನು ನಡೀತಿದೆ ಸರ್? ಈ ದಿನ ಮಕ್ಕಳಿಗೆ ರಿಹರ್ಸಲ್ಗಳಿರ್ತವೆ. ಮಕ್ಕಳನ್ನು ನಾವು ಎಲ್ಲ ರೀತಿಯಿಂದ ಪ್ರಿಪೇರ್ ಮಾಡ್ತಾ ಇದ್ದೀವಿ. ಯಾಕಂದರೆ ಮಕ್ಕಳಿಗೆ ಸ್ಟೇಜ್ ಫಿಯರ್ ಅನ್ನೋದು ಹೋಗಬೇಕು ಅನ್ನೋದು ಮೊದಲೇ ಉದ್ದೇಶ. ಯಾಕಂದರೆ ಈ ಕಾರ್ಯಕ್ರಮಗಳು ಅಂದ ತಕ್ಷಣವೇ ಸ್ಟೇಜ್ ಅಂದ ತಕ್ಷಣ ಎಷ್ಟೋ ಮಕ್ಕಳು ಭಯ ಬೀಳ್ತಿದ್ದಾರೆ. ಇದು ಅವೇರ್ನೆಸ್ ಕೊಡ್ತಾ ಇದ್ದೀವಿ ಮಕ್ಕಳಿಗೆ. ಇದರಲ್ಲಿ ಮೂಲ ಉದ್ದೇಶ ಅಂದರೆ ಬರೀ ಕಾರ್ಯಕ್ರಮದಲ್ಲಿ ಒಂದೊಂದು ಥೀಮ್ ಇಟ್ಕೊಂಡಿದ್ದೀವಿ. ಅದು ವುಮೆನ್ ಎಂಪವರ್ಮೆಂಟ್ ಆಗಿರ್ಬೋದು ಅಥವಾ ನಮ್ಮ ಒಂದು ದೇಶ ಮತ್ತು ಸಂಸ್ಕೃತಿ ಎಲ್ಲವನ್ನು ಬಿಂಬಿಸುವ ಒಂದು ಕಾರ್ಯಕ್ರಮ ಇದಾಗಿರ್ತದೆ ಸರ್. ಐತಿಹಾಸಿಕ ಬಗ್ಗೆ. ಓಕೆ ಸರ್, ಎಷ್ಟು ದಿನಗಳಿಂದ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಚಟುವಟಿಕೆಗಳು ಅಂದರೆ ಈ ನಾಳೆಯ ಕಾರ್ಯಕ್ರಮದ ಸಲುವಾಗಿ? ಇದು ಒಂದು 15 ದಿನಗಳಿಂದ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ. ಯಾಕಂದರೆ ಮಕ್ಕಳಿಗೆ ಅಂತೇಳಿದರೆ ಕಲಿಕೆ ಅನ್ನೋದ್ರ ಜೊತೆಗೇನು ಒಂದು ಪಾರ್ಟ್ ಆಗಿ ಇದನ್ನು ಕಲಿಸ್ತಾ ಇದ್ದೀವಿ. ಯಾಕಂದರೆ ನಾವು ಏನು ಸ್ಟೇಜಲ್ಲಿ ಬಂದು ಮಕ್ಕಳ ತಮ್ಮ ಪ್ರದರ್ಶನ ನೃತ್ಯಗಾರನ್ನು ಕರೆಸಿದ್ದೀವಿ, ಅವ್ರ ಕಡೆಯಿಂದ ಟ್ರೈನ್ ಅಪ್ ಮಾಡ್ತಾ ಇದ್ದೀವಿ. ಇದು ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಅಂತೇಳಿ ಬಿಂಬಿಸುವ ಒಂದು ದೃಷ್ಟಿಯಿಂದ ಇದನ್ನು ಪ್ರಿಪರೇಷನ್ ಪಾಠ ಮತ್ತು ಆಟಿಕೆಯ ಜೊತೆಗೆ ಎರಡೂ ಅದು ತೂಗಿಸ್ಕೊಂಡು ಹೋಗಲು ಅದನ್ನು ನೀವು ಒಂದು ಪ್ರೇರಣೆ ನೀಡ್ತಾ ಇದ್ದೀರಾ ಮಕ್ಕಳಿಗೆ. ಈ ಒಂದು ಕಾರ್ಯಕ್ರಮದಲ್ಲಿ ಅಂದರೆ ನಾಳೆ ನಡೆಯುವ ಕಾರ್ಯಕ್ರಮದಲ್ಲಿ ನೃತ್ಯ ಅಷ್ಟೇನಾ ಅಥವಾ ಬೇರೆ ಇನ್ನಿತರ ಏನಾದರೂ ಕಾರ್ಯಕ್ರಮ ಅಂದರೆ? ಸರ್, ಇದು ಕಾರ್ಯಕ್ರಮ ಇದು ವಾರ್ಷಿಕೋತ್ಸವ ಅಂತ ಹೇಳಿದ್ರೆ ಈಗಾಗಲೇ ನಾವು ಹಲವು ಕಾರ್ಯಕ್ರಮಗಳನ್ನು ಈಗಾಗಲೇ ಮುಗಿಸ್ಬಿಟ್ಟಿವಿ. ಮಕ್ಕಳಿಗೆ ಆಟ ಆಯಿತು, ಅದರ ಜೊತೆಗೆ ಎಕ್ಸಿಬಿಷನ್ ಆಯಿತು. ಇದು ಕೊನೆಯ ಘಟ್ಟ ಆಗಿದೆ. ಇದು ಕೊನೆಯ ಘಟ್ಟ ಅಂತ ಹೇಳಿದ ತಕ್ಷಣವೇ ಇದರಲ್ಲಿ ಆದಷ್ಟು ನಾವು ಮಕ್ಕಳ ಒಂದು ಕಲೆಯನ್ನು ನೋಡುವಂಥ ಆಸೆ ಇದು ನಮಗಾಗಿದೆ. ಯಾಕಂದರೆ ಮುಂದೆ ಬರುವ ಎಕ್ಸಾಮ್ಗಳಿಗೆ ನಾವು ಪ್ರಿಪೇರ್ ಆಗಬೇಕಾದ್ರೆ ಮಕ್ಕಳಿಗೆ ಯಾವುದೋ ಒಂದು ರೀತಿ ಉಲ್ಲಾಸ ಬರಬೇಕು. ಎಲ್ಲವನ್ನು ಮರೆತು ಹೊಸ ಚಿಗುರು ನಾವು ತೆಗೆದುಕೊಂಡು ನಾವು ಎಕ್ಸಾಮಿಗೆ ಪ್ರಿಪೇರ್ ಆಗಬೇಕಾಗಿದೆ. ಅದಕ್ಕೆ ಈ ಕಾರ್ಯಕ್ರಮವನ್ನು ಒಂದು ಆದಷ್ಟು ನೃತ್ಯದ ಬಗ್ಗೆ ನಾವು ಮಕ್ಕಳಿಗೆ ಅರಿವು ಮೂಡಿಸ್ತಾ ಇದ್ದೀವಿ. ಅಂದರೆ ಆ ನೃತ್ಯದ ಮೂಲಕ ತಮ್ಮಲ್ಲಿ ಅವರಲ್ಲಿ ಇರ್ತಕ್ಕಂಥ ಕಲೆ ಪ್ರತಿಭೆಗಳನ್ನು ಹೊರಹಾಕಿಸ್ತಾ ಇದ್ದೀರಾ ಸರ್? ಈ ಕಾರ್ಯಕ್ರಮಕ್ಕೆ ನಾನು ಈಗಾಗಲೇ ಹೇಳಿದೆ, ಕಾಮಿಡಿ ಕಿಲಾಡಿಗಳಾದ ನಮ್ಮ ಅಪ್ಪಣ್ಣನವರು, ವಾಣಿಗೌಡ ಅವರು ನಮ್ಮ ಆಹ್ವಾನಕ್ಕೆ ಬರ್ತಾ ಇದ್ದಾರೆ. ಮಕ್ಕಳನ್ನು ಪ್ರೋತ್ಸಾಹ ಮಾಡೋಕ್ಕೆ ಬರ್ತಾನೆ ಇದ್ದಾರೆ. ಅದು ಅಲ್ಲದೆ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಮಕ್ಕಳ ಒಂದು ಅದ್ಭುತವಾದ ಪ್ರಿಪ್ರೇಷನ್ ಇದೆ. ಅದೇನಂತ ಹೇಳಿದ್ರೆ ಮಕ್ಕಳು ಎಲ್ಲ ರೀತಿಯಿಂದನೂ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಈ ಎಲ್ಲ ಮಕ್ಕಳಿಗೆ ಪ್ರೋತ್ಸಾಹ ಕೊಡಬೇಕಂದ್ರೆ ಸಾರ್ವಜನಿಕರು ಬಂದು ಎಲ್ಲರೂ ನೀವು ಬಂದು ಅದನ್ನು ನೋಡಿ ಆನಂದಿಸಿದಾಗ ಮಾತ್ರ ಇದು ಒಂದು ಮಕ್ಕಳಿಗೆ ನಾವು ಎಲ್ಲರೂ ಪ್ರೋತ್ಸಾಹಿಸಿದಾಗೆ ಆಗುತ್ತದೆ ಅಂತೇಳಿ ಹೇಳ್ತಾ, ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಅಪ್ಪಣ್ಣ. ಆತ್ಮೀಯರೇ, ಇದೇ ತಿಂಗಳು 24ನೇ ತಾರೀಕು ಗಂಗಾವತಿಯಲ್ಲಿ ಆರೋನ್ ಮಿರಾಜ್ಕರ್ ಸ್ಕೂಲ್ ಮತ್ತು ನಿವೇದಿತಾ ಸ್ಕೂಲ್ ಇವರಿಬ್ಬರ ಸಂಯುಕ್ತ ಆಶ್ರಯದಲ್ಲಿ ಶಾಲಾ ವಾರ್ಷಿಕೋತ್ಸವ ಆಗ್ತಾ ಇದೆ. ಈ ಕಾರ್ಯಕ್ರಮಕ್ಕೆ ನಾನು ಬರ್ತಾ ಇದ್ದೀನಿ, ನೀವು ಬನ್ನಿ, ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ. ಸ್ಪೆಕ್ಟ್ರಾ 3 ಈ ಒಂದು ಕಾರ್ಯಕ್ರಮಕ್ಕೆ ಮೊದಲೇದಾಗಿ ನಾನು ಎಲ್ಲ ನಮ್ಮ ಶಿಕ್ಷಕರು ಮತ್ತು ಸಿಬ್ಬಂದಿ ವರ್ಗದವರಿಗೆ ನಾನು ಧನ್ಯವಾದಗಳು ಹೇಳ್ತಾ ಇದ್ದೇನೆ. ಯಾಕಂದರೆ ಅವರಿಲ್ಲದ ಹಾಗೆ ಯಾವುದೇ ರೀತಿಯಿಂದ ಕಾರ್ಯಕ್ರಮ ಮಾಡಲು ಯಶಸ್ವಿಯಾಗಿದೆ.
ಇದಕ್ಕೆ ಪ್ರತಿಯೊಂದು ಸಹಕಾರ ಇದೆ. ಇದ್ರ ಜೊತೆಗೆ ನಾನು ಪಾಲಕರಲ್ಲಿನೂ ಭಾಳಷ್ಟು ನಾನು ವಂದನೆಗಳು ಹೇಳ್ತಾ ಇದ್ದೀನಿ. ಯಾಕಂದರೆ ಪಾಲಕರು ನಮಗೆ ಸಹಕಾರ ಇಲ್ಲದಂಗೆ ಈ ಕಾರ್ಯಕ್ರಮವನ್ನು ಮಾಡೋದು ಭಾಳ ಕಷ್ಟ. ಪಾಲಕರು ನಮಗೆ ಎಲ್ಲ ರೀತಿಯಿಂದಲೂ ಪ್ರೋತ್ಸಾಹ ಮಾಡಿ ನಮ್ಮನ್ನು ಇಲ್ಲಿವರೆಗೆ ಬೆಳೆಸ್ತಾ ಬಂದಿದ್ದಾರೆ. ಈ ಶಾಲೆಯನ್ನು ತಮ್ಮ ಶಾಲೆಯಾಗಿ ಇದು ಅಂದ್ಕೊಂಡು ತಮ್ಮ ಮಕ್ಕಳನ್ನು ಇಲ್ಲಿವರೆಗೆ ಪ್ರೋತ್ಸಾಹಿಸ ಬಂದಿದ್ದಕ್ಕಾಗಿ ಎಲ್ಲರೂ ಒಂದು ಸಹಕಾರದಿಂದ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳ್ಳುವಂಥಕ್ಕೆ ಸಹಕಾರ ಮಾಡಿದಂಥ ಒಬ್ಬ ಗಣ್ಯರಿಗೂ, ಪ್ರತಿಯೊಬ್ಬ ಸಿಬ್ಬಂದಿಗೂ, ಪ್ರತಿಯೊಬ್ಬ ನಾಗರಿಕರಿಗೂ, ನಮ್ಮ ಶಾಲೆಯ ಎಲ್ಲ ವಿದ್ಯಾರ್ಥಿನಿಯರ ಪಾಲಕರಿಗೆ ನಾನು ತುಂಬು ಹೃದಯದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ನಾಳೆ ಈ ಕಾರ್ಯಕ್ರಮಕ್ಕೆ ಅಂದರೆ ಸ್ಪೆಕ್ಟ್ರಾ 3 ವಾರ್ಷಿಕೋತ್ಸವಕ್ಕೆ ತಾವೆಲ್ಲರೂ ಬಂದು ಈ ಒಂದು ಕಾರ್ಯಕ್ರಮವನ್ನು ನೋಡಿ ನಮ್ಮೆಲ್ಲರನ್ನು ಪ್ರೋತ್ಸಾಹಿಸಬೇಕಾಗಿ ತಮ್ಮನ್ನು ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದ. ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.